ಉತ್ತರ ಕನ್ನಡ ಜಿಲ್ಲೆಯ ಕುಣಬಿ ಜನರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಬುಡಕಟ್ಟು ಸಚಿವರಾದ ಅರ್ಜುನ್ ಮುಂಡಾ ಅವರಿಗೆ ಸಂಸದ ಅನಂತಕುಮಾರ್ ಹೆಗಡೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಣಬಿ ಜನರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಕೇಂದ್ರ ಬುಡಕಟ್ಟು ಸಚಿವರಾದ ಅರ್ಜುನ್ ಮುಂಡಾ ಅವರಿಗೆ ಸಂಸದ ಅನಂತಕುಮಾರ್ ಹೆಗಡೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಎಂದು ಜೊಯ್ಡಾ ತಾಲೂಕು ಕುಣಬಿ ಸಮಾಜದ ಅಧ್ಯಕ್ಷ ಅಜಿತ್ ಮಿರಾಶಿ ತಿಳಿಸಿದ್ದಾರೆ. ಅನಂತಕುಮಾರ್ ನೀಡಿದ ಪ್ರಕಟಣೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕುಣಬಿಗಳ ಬಗ್ಗೆ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಆರ್ಜಿಐಗೆ ರಾಜ್ಯ ಸರ್ಕಾರದಿಂದ ವರದಿ ಕಳುಹಿಸಲಾಗಿದ್ದು, ಕುಣಬಿ ಜನರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಎಲ್ಲಾ ಗುಣಲಕ್ಷಣ ಹೊಂದಿದ್ದು, ರಾಜ್ಯ ಸರ್ಕಾರದಿಂದ ನೀಡಿದ ವರದಿಯನ್ನು ಪರಿಗಣಿಸಿ ಕುಣಬಿ ಜನರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಒತ್ತಾಯಿಸಿದ್ದಾರೆ ಎಂದು ಅಜಿತ್ ಮಿರಾಶಿ ತಿಳಿಸಿದ್ದಾರೆ. ಮಾರ್ಚ್ 12ರಂದು ಸಂಸದ ಅನಂತಕುಮಾರ್ ಹೆಗಡೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆ ನಡೆಸಿದರು. ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಹೇಳಿದರು. ಸಿಗಬೇಕು, ಇದರಲ್ಲಿ ಯಾರದೂ ಕೂಡ ವಿರೋಧ ಇಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷದ ಗೊಂದಲವೂ ಕೂಡ ಇಲ್ಲ. ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಧಿಕಾರಿಗಳ ತಪ್ಪು ಮಾಹಿತಿ ಮತ್ತು ಗ್ರಹಿಕೆಯ ಪರಿಣಾಮವಾಗಿ ವರದಿ ಒಮ್ಮೆ ವಾಪಸ್ ಬಂದಿತ್ತು. 3 ಸರಿ ಅವಕಾಶ ಇರುತ್ತೆ. 3 ಸರಿ ಅವಕಾಶದಲ್ಲಿ ನಾವು ಈ ಬಾರಿ 1 ಅವಕಾಶವನ್ನು ಕಳ್ಕೊಂಡಿದ್ದೀವಿ. ಇನ್ನು 2 ಅವಕಾಶ ಇದೆ. ಅಪ್ಲೈ ಮಾಡ್ಬೋದು, ರೀಅಪ್ಲೈ ಮಾಡ್ಬೋದು. ಈಗಾಗಲೇ ನಮ್ಮ ಸರ್ಕಾರ ಇರಬೇಕಾದ್ರೆ ಪುನಃ ವಾಪಸ್ ಮತ್ತೊಮ್ಮೆ ಕಳಿಸ್ಕೊಟ್ಟಿದೆ. 2ನೇ ಬಾರಿನೂ ಕಳಿಸ್ಕೊಟ್ಟಿದೆ. ನಾವು 3 ಬಾರಿ ಅವಕಾಶ ಇಟ್ಕೋಬಾರ್ದು. 2ನೇ ಬಾರಿನೇ ಅದು ಕ್ಲಿಯರ್ ಆಗಬೇಕು. 3ನೇ ಬಾರಿ ಹೋದಾಗ ಅದು ತುಂಬ ಅಪಾಯದ ಅಂಚು. ಮತ್ತೆ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಯಾರ ಹತ್ರ ಆಗೋದಿಲ್ಲ. 2ನೇ ಬಾರಿ ಅಪ್ಲೈ ಮಾಡಬೇಕಾದ್ರೇ ತುಂಬ ಕರಾರುವಕ್ಕಾಗಿ ಅಧ್ಯಯನ ಸರಿ ಇದೆಯೋ ಇಲ್ಲೋ, ಬೇಕಾದ್ರೆ 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಅಧ್ಯಯನ ಸರಿ ಇಟ್ಟೇ ಕಳಿಸ್ಬೇಕು. ಗಡಿಬಿಡಿಯಲ್ಲಿ ಏನೋ ರಾಜಕೀಯ ಕಾರಣಕ್ಕೋಸ್ಕರ ನಾವು ಜಲ್ದಬಾಜಿ ಮಾಡಿದ್ರೆ ವಾಪಸ್ ಬಂತು ಅಂತಾದರೆ ಆಮೇಲೆ ಮತ್ತೆ ಕಷ್ಟ. ಸಂದೇಶ್ ಜೈನ್, ನುಡಿಸಿರಿ ನ್ಯೂಸ್, ದಾಂಡೇಲಿ.